ಸತ್ಯ ಹೇಳಕ್ ಬಂದೋಳು ಇಲ್ಲಿ ನಿಂತೇನ್ ಮಾಡ್ತಿದ್ದೀನಿ ನಾನು? ಅಪ್ಪ ಅಮ್ಮ ಹೇಗ್ ಆರ್ಯ ಸರ್ ಮಾತಿನ ಮೋಡಿಗೆ ಮರಳಾಗಿದಾರೋ, ನಾನು ನನಗೆ ಗೊತ್ತಿಲ್ಲದೆ ಅವ್ರನ್ನ ನಂಬ್ತಿದ್ದೀನ? ಇಲ್ಲ, ನಾನ್ ಹೀಗಿದ್ರೆ ನನ್ ಸಾವಿಗೆ, ನನ್ನ ಅಪ್ಪನ ಸಾವಿಗೆ ಕಾರಣ ಆದವ್ರನ್ನ ನಗ್ನಗ್ತಾ ಓಡಾಡೋದನ್ನ ನೋಡ್ಕೊಂಡ್ ನಿಲ್ಬೇಕಾಗತ್ತೆ. ಇಲ್ಲ, ನಾನ್ ಸುಮ್ನೆ ಬಿಡಲ್ಲ. ಆದ್ರೆ ಈಗ ಇದನ್ನ ಅಪ್ಪ ಅಮ್ಮಂಗೆ ಹೇಗ್ ಹೇಳಿ? ಅವ್ರ ಕಣ್ಣಲ್ಲಿ ಆ ವ್ಯಕ್ತಿ ದೇವತಾ ಮನುಷ್ಯ, ಕೊಲೆಗಾರ ಅನ್ನೋ ಸತ್ಯನ ಅವ್ರು ಹೇಗ್ ಒಪ್ಕೋತಾರೆ? ಹೇಗಿದ್ಯೆ? ಅವತ್ ಬಂದಿದ್ದು ಬಟ್ ಸಡನ್ ಆಗಿ ಹೊರಟೋದೆ. ಇವಾಗ ಹೇಳು, ಹೇಗಿದ್ಯಾ? ಏನಾಯ್ತು ಅನು? ನಾನ್ ಹೇಗಿದ್ದೀನಿ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ರಮ್ಯಾ. ಆದ್ರೆ ಈಗ ನನ್ನೊಳಗ್ ಕ್ಲಾರಿಟಿ ಅಂತೂ ಇದೆ. ನಾನ್ ಯಾರು, ನನ್ ಹುಟ್ಟಿನ ಉದ್ದೇಶ ಏನು ಅನ್ನೋದು ನನಗ್ ಸಂಪೂರ್ಣವಾಗಿ ಅರ್ಥ ಆಗಿದೆ. ಏನ್ ಮಾತಾಡ್ತಿದ್ಯೆ? ಹೌದು ರಮ್ಯಾ, ಈಗ ನನಗ್ ನಾನ್ ಯಾರು ಅನ್ನೋದು ಗೊತ್ತಾಗಿದೆ. ಆದ್ರೆ ಹೇಗ್ ಮುಂದುವರಿಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನ್ ಗೊಂದಲ ಅನು? ನೀನ್ ಏನ್ ಹೇಳ್ತಿದ್ಯೋ ನನ್ಗೆ ಅರ್ಥ ಆಗ್ತಿಲ್ಲ. ನಿನಗಿನ್ನೂ ಅರ್ಥ ಆಗ್ತಿಲ್ವೇನೆ? ಇಲ್ಲ. ನಿಂಗ್ ನೆನ್ಪಿದ್ಯಾ ರಮ್ಯಾ, ನಾವ್ ಸ್ಕೂಲಲ್ಲಿ ಇರುವಾಗ ಒಂದ್ ಅಳಿಲ್ ಸಾಕಿದ್ವಲ್ಲ? ಹಾ, ಮರದಿಂದ ಬೆದ್ದದು. ಅದಕ್ಕೇನೋ ಹೆಸರಿಟ್ಟಿದ್ವಲ್ಲ, ಕೀಟಿ. ಹಾ ಹೌದು. ಆಮೇಲೆ ಅವತ್ ಯಾವತ್ತೋ ಒಂದಿನ ನಮ್ ಒಟ್ಟಾರಕ್ಕೆ ಬೆಕ್ ಬಂದು ಸೇರ್ಕೊಳ್ತು. ಅದನ್ನು ನಾವು ನಮ್ದೇ ಅನ್ನೋ ತರ ಸಾಕಿದ್ವಿ. ಅದಕ್ ಹಾಲ್ ಕೊಟ್ವಿ, ತಿಂಡಿ ಕೊಟ್ವಿ. ನೆನ್ಪಿದ್ಯಾ ನಿನಗೆ? ಹಾ ಅನು, ಆದ್ರೆ ಅದನ್ ಯಾಕೆ ಇವಾಗ ಕೇಳ್ತಿದ್ಯಾ? ನನ್ಗೆಲ್ಲ ಮರ್ತೇ ಹೋಗಿತ್ತು. ಒಂದಿನ ಕಿಟ್ಟಿ ಸತ್ತೋಯ್ತು. ಅದ್ ಹೇಗ್ ಸತ್ತೋಯ್ತು ಅನ್ನೋದು ಎಷ್ಟೋ ವರ್ಷಗಳ ಕಾಲ ನಮಗ್ ಗೊತ್ತೇ ಇರ್ಲಿಲ್ಲ. ತುಂಬಾ ವರ್ಷಗಳಾದ್ಮೇಲೆ ನಮಗ್ ಗೊತ್ತಾಯ್ತು ನಾವ್ ಸಾಕಿದ್ ಬೆಕ್ಕೆ ನಮ್ ಕಿಟ್ಟಿನ ಕೊಂದಿತ್ತು ಅಂತ. ನಮ್ಮ ಅಪ್ಪ ಅಮ್ಮ ಈ ಸತ್ಯನ ಒಂದಿಷ್ಟು ಕಾಲ ನಮ್ಮಿಂದ ಮುಚ್ಚಿಟ್ಟಿದ್ರು. ಯಾಕೆ ಹೇಳು? ನಮಗ್ ಗೊತ್ತಾದ್ರೆ ನಾವ್ ಬೇಜಾರ್ ಮಾಡ್ಕೊಂತೀವಿ ಅಂತ ಇರ್ಬೇಕು. ಹೌದು, ಕೆಲವೊಂದ್ಸಲ ಸತ್ಯನ ದಿಢೀರ್ ಅಂತ ಹೇಳೋದಕ್ಕಾಗಲ್ಲ. ನಿಧಾನಕ್ಕೆ ಹೇಳ್ಬೇಕಾಗತ್ತೆ, ಸತ್ಯಕ್ಕೆ ಸಮಯ ಕೊಡ್ಬೇಕಾಗತ್ತೆ. ಅದ್ರಲ್ಲೂ ಇವ್ರು ನನ್ಗೆ ಮರು ಜನ್ಮ ಕೊಟ್ಟವ್ರು. ನನ್ ಮೇಲೆ ಅವ್ರ ಋಣ ಇದೆ. ಏನ್ ಹೇಳ್ತಿದ್ಯಾ ಅನು? ಸತ್ಯಕ್ ಸಮಯ ಕೊಡ್ಬೇಕಾ? ಯಾವ ಸತ್ಯದ ಬಗ್ಗೆ ಹೇಳ್ತಿದ್ಯಾ? ನನ್ ಹುಟ್ಟಿನ ಸತ್ಯ ಮತ್ತೆ ನನ್ ಸಾವಿನ ಸತ್ಯದ ಬಗ್ಗೆ. ಅನು, ಏನ್ ಮಾತಾಡ್ತಿದ್ಯೆ? ಏನದು ಸಾವು ಸತ್ಯ ಅಂತ ಎಲ್ಲ ಹೇಳ್ತಿದ್ಯಲ್ಲ? ಅಮ್ಮ,
ನಾವ್ ಸ್ಕೂಲಲ್ಲಿದ್ದಾಗ ನಮ್ ಒಟ್ಟಾರದಲ್ಲಿ ಬೆಕ್ಕು ಮತ್ತೆ ಅಳಿಲಿದ್ವಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಮ್ಮ. ನಾನ್ ರಮ್ಯನ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಬರ್ತೀನಮ್ಮ, ನೀನ್ ಹೋಗಿರು. ಸರಿ. ಏನೋ ಮುಚ್ಚಿಡ್ತಿದ್ದಾಳೆ. ಹುಟ್ಟಿನ ಸತ್ಯ ಸಾವಿನ ಸತ್ಯ ಅಂತ ಹೇಳ್ತಿದ್ದಾಳಲ್ಲ, ಏನದು? ರಮ್ಯಾ, ಅಮ್ಮಂಗೇನು ಕೇಳ್ಸಿರಲ್ಲ ಅಲ್ವಾ? ಇಲ್ಲ ಅನ್ಸುತ್ತೆ. ಕೇಳ್ಸಿದ್ರೆ ಜಗಳ ಮಾಡ್ತಿದ್ರು, ಹೀಗ್ ಡೌಟ್ ಅಲ್ಲಿ ಹೋಗ್ತಿರ್ಲಿಲ್ಲ. ನೀನೇನೋ ಹೇಳ್ತಿದ್ದಲ್ಲ, ಏನದು? ಏನ್ ಸಾವಿನ ಸತ್ಯ? ಕನ್ಫ್ಯೂಸ್ ಆಗ್ಬೇಡ ರಮ್ಯಾ. ನಾನ್ ಇಷ್ಟು ದಿನ ನಿನಗೆ ನನ್ ಗಂಡನ್ ಮೊದಲನೇ ಹೆಂಡತಿ ಬಗ್ಗೆ ಹೇಳ್ತಿದ್ದೆ, ನೆನ್ಪಿದ್ಯಾ? ಅದು ಬರೀ ರಾಜನಂದಿನಿ ಅವ್ರ ಬಗ್ಗೆ ಮಾತ್ರ ಅಲ್ಲ, ಮತ್ತೆ ನನ್ ಬಗ್ಗೆನೂ ಹೌದು. ನಿನ್ ಬಗ್ಗೆನಾ? ನಾನೇ ರಾಜನಂದಿನಿ. ಏನ್ ಹೇಳ್ತಿದ್ಯಾ ಅನು? ಹೌದು, ನಾನೇ ರಾಜನಂದಿನಿ. ನಾನ್ ನಿನಗೆ ಹೇಳ್ತಿದ್ದು ನಂದೇ ಜೀವನ. ಅನು, ನೀನ್ ಹಿಂಗೆಲ್ಲ ಯಾರೇನ್ ಅನ್ಕೋತಾರೆ ಅಂತ್ಯಾ? ಅಲ್ಲ ಕಣೆ, ಯಾರು ನಂಬಲ್ಲ. ಯಾವುದೇ ನಿರ್ಧಾರಕ್ಕೆ ಬರೋ ಮೊದ್ಲು ಸ್ವಲ್ಪ ಟೈಮ್ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ. ಓಕೆ, ನಾನು ಟೈಮ್ ತಗೋತೀನಿ, ನೀನು ಟೈಮ್ ತಗೋ. ನಾನ್ ಹೇಳಿರೋ ಸತ್ಯನ ಒಪ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅನ್ನೋದು ನನಗ್ ಗೊತ್ತು. ಟೈಮ್ ತಗೋ. ಸುಬ್ಬು, ನಾವ್ ಅನ್ಕೊಂಡಿರೋದು ನಿಜ ಸುಬ್ಬು. ನಮ್ಮನು ಮೊದ್ಲು ತರ ಇಲ್ಲ. ಅವಳೇನಂದ್ಲು ಗೊತ್ತಾ? ಯಾವಾಗ ಏನು ದಿಢೀರಂತ ಓಡ್ ಬಂದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನೇನ್ ಹೇಳಿ? ಅಯ್ಯೋ, ಅವಳು ಹೇಳಿದ್ದನ್ನ ನೀನೇನಾರ ಕೇಳಿಸ್ಕೊಂಡಿದ್ರೆ ನೀನ್ ಈ ತರ ಮಾತಾಡ್ತಿರ್ಲಿಲ್ಲ. ನನಗ್ ತುಂಬಾ ಭಯ ಆಗ್ತಿದೆ. ಏನ್ ಮಾತಾಡ್ತಿದ್ಲು? ಏನಂತ ಗೊತ್ತಾಗ್ತಿಲ್ಲ ಸುಬ್ಬು. ಅದೇನೋ ಸತ್ಯ ಸಾವು ಅಂತ ಇನ್ನು ಏನೇನೋ ಮಾತಾಡ್ತಿದ್ದಾಳೆ. ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ. ಆದ್ರೆ ತುಂಬಾ ಭಯ ಆಗ್ತಿದೆ ಸುಬ್ಬು, ನನ್ಗೆ ತುಂಬಾ ಭಯ ಆಗ್ತಿದೆ. ಭಯ ಪಡೋ ಅಗತ್ಯ ಇಲ್ಲ ಅಮ್ಮ. ಏನ್ ಮಾತಾಡ್ತಿದ್ದೆ ಅಂತ ನಾನೇ ಹೇಳ್ತೀನಿ. ಅಮ್ಮ, ಅಪ್ಪ, ನಾನು ಅಂದ್ರೆ ನಿಮಗಿಷ್ಟ ಅಲ್ವಾ? ಬಹಳ ಸ್ಪೆಷಲ್ ತಾನೆ. ಹೇಳಿ ಅಪ್ಪ. ನಂಗೆ ಅನು ಅನ್ನೋ ಹೆಸರಿಟ್ರಿ ಅಲ್ವಾ? ಹೌದು. ಮೊದಲನೇ ಮಗು ತೀರ್ಕೊಂಡ್ಮೇಲೆ ಎಲ್ಲವ ತಾಯಿನ ಕೇಳ್ಕೊಂಡ್ರಿ, ಅದಕ್ಕೆ ನಾನು ಹುಟ್ಟದೆ ಅಲ್ವಾ? ಹೌದಮ್ಮ. ನಾನಿಲ್ಲಿ ನಿಮ್ ಮಗಳಾಗಿ ಹುಟ್ಟಿದ್ ಯಾಕಂದ್ರೆ ಅವತ್ತು ಆ ದಿನ ಆ ಕ್ಷಣ ರಾಜನಂದಿನಿ ಅವರು ತೀರ್ಕೊಂಡ್ರು. ರಾಜನಂದಿನಿ ಅವರು ಹೋದ್ರು, ಇಲ್ಲಿ ಮತ್ತೆ ಅನು ಆಗಿ ಹುಟ್ಟಿದ್ರು. ಅನು, ನಿಂದ ಅಮ್ಮಯ್ಯ ಅಂತನ್ ಕಣೆ, ಈಗೆಲ್ಲ ಮಾತಾಡ್ಬೇಡ. ಇದೆಲ್ಲ ಅಳಿಯಂದ್ರೆ ಕೇಳಿಸ್ಕೊಂಡ್ರೆ ಅವ್ರ ಮನ್ಸಿಗೆ ಏನಾಗ್ಬಾರ್ದು. ಸದ್ಯ ಅವ್ರು ಇರುವಾಗ ನೀನ್ ಈ ತರ ಆಡ್ಲಿಲ್ವಲ್ಲ, ನಿನ್ ಮನ್ಸಿಗೆ ತೀರಾ ಏನೇನೋ ಹಚ್ಕೊಂಡಿದ್ಯಾ ಅನ್ಸುತ್ತೆ ಕಣೆ.
ಅದಕ್ಕೆ ಹೀಗ್ ಮಾತಾಡ್ತಿದ್ಯಾ. ಅದೇನ್ ಮನ್ಸಲ್ಲಿದ್ಯೋ ಮೊದ್ಲು ಅದನ್ನ ಕಿತ್ತಾಕು. ಯಾವ್ದ್ರಿಂದ ನೀನ್ ಹೀಗೆಲ್ಲ ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಕಣಮ್ಮ. ಅರ್ಥ ಆಗೋದಕ್ಕೆ ಸಮಯ ಹಿಡಿಯುತ್ತಮ್ಮ. ಇದನ್ನ ನಾನು ರಮ್ಯಂಗ್ ಹೇಳ್ತಿದ್ದೆ ಅಷ್ಟೇ. ಇದನ್ನೆಲ್ಲ ಒಪ್ಪೋದಕ್ಕೆ ಸಮಯ ಬೇಕು. ಅಪ್ಪ, ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಆದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾಗ್ಲಿ ವಿವರಿಸೋದಕ್ಕಾಗ್ಲಿ ನನ್ನಿಂದ ಸಾಧ್ಯ ಇಲ್ಲ. ಆದ್ರೆ ನಾನೇ ರಾಜನಂದಿನಿ. ಇದು ಸತ್ಯ, ನನಗೆ ಸ್ಪಷ್ಟವಾಗಿ ಗೊತ್ತಿರೋ ಸತ್ಯ. ಸಾಮಾನ್ಯವಾಗಿ ನನ್ನ ಗೆಳೆಯ ಹೀಗಿರಲ್ಲ. ಅದರಲ್ಲೂ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಸರಿಯಾಗಿದೆಯಾ ಅಂತ 100 ಸಲ ಕೇಳ್ತಾನೆ. ಯಾಕೋ ಒಂದ್ಸಲನೂ ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ಕಾಲ ಬದಲಾಗತ್ತೆ, ಹಾಗೆ ಗೆಳೆಯನು ಬದಲಾಗ್ತಾನೆ. ಯಾಕೋ ಏನಾಯ್ತಾರ್ಯ? ಜೀವನದಲ್ಲಿ ಮೊಟ್ಟ ಮೊದಲನೇ ಸಲ ಕೆಲಸನ ಪಕ್ಕಕ್ಕಿಟ್ಟು ಇಲ್ಲೇ ಇದ್ದು ಬಿಡೋಣ ಅಂತ ಅನಿಸ್ತಿದೆ ಚಂಡೆ. ನೀನ್ ಈ ಮಾತನ್ನ ಹೇಳ್ತಿದ್ಯಾ? ಕುದುರೆ ತರ ಒಂದೇ ದಿಕ್ಕಲ್ಲಿ ಓಡಿದ್ದೀನಿ ಅಂತ ನನ್ನ ಜೀವನದಲ್ಲಿ ಬಂದ ಮೇಲೇನೆ ನನಗೆ ಅರ್ಥ ಆಯ್ತು ಕಣ. ಈಗ ಯಾವ ದಿಕ್ಕಿಗೆ ಹೋದ್ರು ಅನು ಇಲ್ಲದೆ ಇರೋಕ್ಕಾಗಲ್ಲ ಅನ್ನೋ ಅಷ್ಟು ಹತ್ರ ಆಗಿ ಹೋಗಿದ್ದಾಳೆ ಕಣ. ಈಗಲೇ ಎಲ್ಲಾನು ರದ್ದು ಮಾಡಿ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಿದೆ. ಯಾವುದಕ್ಕೂ ಒಂದ್ಸಲ ಫೋನ್ ಮಾಡಿ ಹೇಳೋಣ ಅಂತ ಅನ್ಕೊಂಡ್ರು ಎಲ್ಲೋ ಒಂದ್ ಕಡೆ ಭಯನೂ ಆಗ್ತಿದೆ. ಭಯ? ಏನಾಗಿದ್ಯೋ ನಿನಗೆ? ಕೋಪ, ಬೇಜಾರು, ಕಡೆಗೆ ದ್ವೇಷನೂ ಸಹಿಸ್ಕೋತೀನಿ ಚಂಡೆ. ಆದ್ರೆ ಈ ತಿರಸ್ಕಾರ ಇದೆಯಲ್ಲ, ಸಹಿಸ್ಕೊಳಕ್ಕಾಗಲ್ಲ ಚಂಡೆ. ಅನು ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳ. ಅವಳಿಗೆ ನಾನು ಬೇಡವಾಗ್ತಿದ್ದೀನ? ಎಲ್ಲೋ ಏನು ಸರಿ ಇಲ್ಲ ಅಂತ ಅನಿಸ್ತಿದೆ ಚಂಡೆ. ನಾನ್ ನಿನಗೆ ಮೊದ್ಲಿಂದನೂ ಹೇಳ್ತಾ ಇದ್ದೆ, ಅನು ಬೇಡ, ಆ ಹುಡುಗಿ ನಿನ್ ಜೀವನಕ್ಕೆ ಸರಿ ಇಲ್ಲ ಅಂತ. ನನ್ ಮಾತು ಈಗ ಅರ್ಥ ಆಗ್ತಿದ್ಯಾ ನಿನಗೆ? ನಿನಗನ್ಸಿದ್ದು ನನಗೀಗ ಅನಿಸ್ತಿರೋದು ಎರಡೂ ಒಂದಲ್ಲ ಚಂಡೆ. ಒಂದೇನೆ. ಅನು ನೀನ್ ಅನ್ಕೊಂಡಂಗಲ್ಲ ಆರ್ಯ. ನನಗಂತೂ ಸಿಕ್ಕಾಪಟ್ಟೆ ಡೌಟ್ ಇದೆ ಆರ್ಯ ಅವಳ ಮೇಲೆ. ನೀನ್ ಲಂಡನ್ಗೆ ಹೋದ್ಮೇಲೆ ನಿನ್ ವಿರುದ್ಧವಾಗಿ ಇಲ್ಲಿ ಏನೋ ಮಾಡ್ತಾಳೆ ಅಂತ. ಒಂದ್ ಪಕ್ಷ ನೀನ್ ಹೋಗದೆ ಇರೋದೇ ಒಳ್ಳೇದು. ಯೋಚನೆ ಮಾಡಿ. ನೀನು ಒಳ್ಳೆ, ನೀನು ನಿನ್ನ ಅನುಮಾನ. ನಾನು ಲಂಡನ್ಗೆ ಹೋಗೋದು ಬೇಡ ಅಂತ ಅನ್ಕೋತಿರೋದು ಅನು ಜೊತೆ ಇರೋಕೆ. ಅವಳ ಮೇಲೆ ಸಂಶಯ ಪಟ್ಟಲ್ಲ. ನೀನು ಅವಳ ಮೇಲೆ ಸಂಶಯನೇ ಪಡೋದಾದ್ರೆ ನಾನು ಲಂಡನ್ಗೆ ಖಂಡಿತ ಹೋಗೇ ಹೋಗ್ತೀನಿ. ಕಡೆ ಪಕ್ಷ ಅನು ಏನು ಅಂತ ಸಾಬೀತುಪಡಿಸೋಕಾದ್ರೂ ಹೋಗೇ ಹೋಗ್ತೀನಿ. ನಿನಗೆ ನೆನಪಿದೆಯಾ, ನೀನು ಹಿಂದೇನು
ಹೀಗೇನೆ ಅನ್ನು ಮೇಲೆ ಸಂಶಯ ಪಟ್ಟಿದ್ದೆ, ಸವಾಲ್ ಕೂಡ ಹಾಕಿದ್ದೆ. ಕೊನೆಗೆ ಸವಾಲಲ್ಲಿ ಸೋತು ನನ್ನ ಮದುವೆಯಲ್ಲಿ ಡಾನ್ಸ್ ಕೂಡ ಮಾಡಿದ್ದೆ. ಈಗಲೂ ಸವಾಲ್ ಹಾಕಿದ್ರೆ ನಿನಗಿದೆ. ಅದ್ರ ಅವಶ್ಯಕತೆನೇ ಇಲ್ಲ, ಗೆಲ್ಲೋದು ನಾನೇ. ಸರಿ, ನಿನ್ನ ಅನುಮಾನ ಏನಿದೆಯೋ ಅದನ್ನ ಪರಿಹರಿಸ್ಕೊ. ನಾನು ನನ್ನ ಅನು ಜೊತೆ ಇಲ್ಲದೇ ಇರೋ ದಿನಗಳನ್ನ ಒಬ್ಬನೇ ಲಂಡನ್ ಅಲ್ಲಿ ಕಳೆದು ಬರ್ತೀನಿ. ನಮ್ ಬದುಕನ್ನ ಹಾಳು ಮಾಡ್ದವ್ರ ಮೇಲೆ ಪ್ರೀತಿ ಹುಟ್ಟೋದಕ್ ಸಾಧ್ಯನಾ? ಅಂಥದ್ರಲ್ಲಿ ನನ್ನ ಕೊಂದವ್ರ ಜೊತೆಗೆ ಸಂಸಾರ ಮಾಡ್ತಿದ್ದೀನಲ್ಲ. ದ್ವೇಷ, ಪ್ರೀತಿ ಎರಡು ನನ್ನ ಒಳಗೆ ಇಟ್ಕೊಂಡು ನಾನು ಹೆಂಗ್ ಬದುಕ್ಲಿ? ಇಷ್ಟು ದಿನ ಹೇಗೋ ನನಗ್ ಗೊತ್ತಿಲ್ಲ, ಆದ್ರೆ ಇನ್ಮೇಲೆ ನಾನ್ ಮೊದ್ಲಿನ ತರ ಇರೋದಕ್ಕಂತೂ ಸಾಧ್ಯ ಇಲ್ಲ. ನನ್ನ ಹುಟ್ಟಿನ ಉದ್ದೇಶ ಏನೋ ಅದನ್ನ ನಾನು ಪೂರೈಸಲೇಬೇಕು. ನನ್ನ ಕರ್ತವ್ಯನ ನಾನು ಮಾಡಲೇಬೇಕು. ಈ ಪ್ರೀತಿ ಅದ್ರ ಒಂದು ಭಾಗ ಅಷ್ಟೇ. ರಮ್ಯಾ, ಇವಳಿಗೆ ಒಬ್ಬೊಬ್ಳೆ ಮಾತಾಡ್ಕೊತಿದ್ದಾಳಲ್ಲ ರಮ್ಯಾ, ನೀನಾದ್ರೂ ನಿಜ ಹೇಳೆ. ನಿನ್ನ ಹತ್ರ ಸಾವು ಸತ್ಯ ಅಂತ ಏನೇನೋ ಹೇಳ್ಕೊತಿದ್ಲಲೆ, ಮಾತಾಡೆ. ದಯವಿಟ್ಟು ನೀನು ನನ್ನ ಹತ್ರ ಮುಚ್ಚಿಡ್ಬೇಡ, ಹೇಳೆ. ಆಂಟಿ, ಅದು ಅನು ಅವಳೇ ರಾಜನಂದಿನಿ ಅಂತ ಹೇಳಿದ್ಲು ಆಂಟಿ. ಅಯ್ಯಯ್ಯೋ ದೇವ್ರೆ, ಅನು ಎಲ್ಲರ ಹತ್ರ ನಾನೇ ರಾಜನಂದಿನಿ ಅಂತ ಹೇಳ್ಕೊಂಡ್ ಬಂದ್ರೆ ಏನ್ ಅನ್ಕೊಳಲ್ಲ. ಏನೋ ಆಗೋಯ್ತು ಅನ್ನೋ ತರ ಆಡ್ಬೇಡ ಕಣೆ. ಅಲ್ಲ ಸುಬ್ಬು, ಮಗಳು ಏನ್ ಹೇಳ್ತಿದ್ದಾಳೆ ಅಂತ ನಿನ್ಗೆ ಅರ್ಥ ಆಗ್ತಿಲ್ವಾ? ಈಗ್ಲೂ ಸಮಾಧಾನವಾಗಿ ಇರೋ ಅಂದ್ರೆ ಹೇಗಿರೋದು? ನನಗೆ ಅರ್ಥ ಆಗ್ತಾ ಇದೆ, ಆದ್ರೆ ನಾವೀಗ ಕೂಗಾಡಿ ಪ್ರಯೋಜನ ಇಲ್ಲ. ಎಲ್ಲದಕ್ಕೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ನಾವು ಹುಡುಕ್ಬೇಕಷ್ಟೇ. ಇಂಥ ಸಮಯದಲ್ಲಿ ಅಲ್ವಾ ನಾವು ಸಂಯಮನ ತಂದ್ಕೋಬೇಕು ಅನ್ನೋದು. ನೀವ್ಯಾರು ಅವಳು ಹೇಳೋದಿನ್ನ ಇಲ್ಲ ಅಂತ ಸಾಬೀತ್ ಮಾಡಕ್ ಹೋಗ್ಬೇಡಿ. ಅದು ಅವಳಿಗೆ ಯಾವ ತರ ಒತ್ತಡ ಕೊಡುತ್ತೋ ಗೊತ್ತಿಲ್ಲ. ಅವತ್ತು ನಾನ್ ಮಾತಾಡ್ಕೊಂಡ್ ಬಂದಲ್ಲ ಡಾಕ್ಟ್ರು, ಅವ್ರ ಹತ್ರ ಅನುನ ಒಂದ್ಸಲ ಕರ್ಕೊಂಡು ಹೋಗಿದ್ ಬರ್ತೀನಿ. ಏನಾದ್ರೂ ಪರಿಹಾರ ಕೊಡ್ಬೋದು. ಅಯ್ಯೋ ಸುಬ್ಬು, ನಮ್ಮ ಮಗಳಿಗೆ ಯಾಕೆ ಹಿಂಗಾಗ್ಬೇಕು? ನಾವ್ ಯಾರಿಗೆ ಏನ್ ಅನ್ಯಾಯ ಮಾಡಿದೀವಿ? ಅದೇ ತರ ಆಡ್ಬೇಡ ಕಣೆ. ನನ್ ಮಗಳಿಗೆ ಏನೂ ಆಗಿಲ್ಲ, ಡಾಕ್ಟರ್ ಹತ್ರ ಮಾತಾಡೋಣ, ಭಯ ಪಡ್ಬೇಡ. ರಮ್ಯಾ, ಸಂಪತ್, ನೀವಿಬ್ರು ಅಷ್ಟೇ ಅನು ಹತ್ರ ಏನೂ ವಾದ ಮಾಡಕ್ ಹೋಗ್ಬೇಡಿ.